ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಅಡುಗೆ ಮನೆಯಲ್ಲಿನ ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡೋದು ಎಲ್ಲ ಗೃಹಿಣಿಯರಿಗೂ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ ಅಲ್ವಾ? ಎಷ್ಟೇ ಹುಷಾರಾಗಿ ಅಡುಗೆ ಮಾಡಿದ್ರೂ ಏನಾದರೂ ಉಕ್ಕಿರುತ್ತೆ, ಚೆಲ್ಲಿರುತ್ತೆ, ಕಲೆಗಳಾಗಿರುತ್ತೆ. ಇದನ್ನೆಲ್ಲ ತಿಕ್ಕಿ ಕ್ಲೀನ್ ಮಾಡೋದು ಅಂದರೆ ಅಬ್ಬಾ ದೊಡ್ಡ ಕೆಲಸ ಅನಿಸುತ್ತೆ. ಆದರೆ ನಾನಿವತ್ತು ನಿಮಗೆ ತಿಳಿಸೋ ಈ ಟಿಪ್ಸ್ನಿಂದ ನಿಮ್ಮ ಕೆಲಸ ತುಂಬಾ ಹಗುರ ಆಗುತ್ತೆ. ಬನ್ನಿ ಹಾಗಿದ್ರೆ ಸುಲಭವಾಗಿ ಗ್ಯಾಸ್ ಸ್ಟವನ್ನು ಹೇಗೆ ಕ್ಲೀನ್ ಮಾಡ್ಕೊಳೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಇದ್ರ ಮೇಲಿರೋ ಇದೆಲ್ಲ ಸ್ಟ್ಯಾಂಡ್ಗಳನ್ನು ತೆಗೆದುಬಿಡಿ. ನಂತರ ಏನಾದರೂ ಪುಡಿ ಪುಡಿಯಾಗಿ ಚೆಲ್ಲಿರುತ್ತಲ್ವ ಅದನ್ನೆಲ್ಲ ಒಂದು ಟಿಶ್ಯೂ ತೊಗೊಂಡ್ಬಿಟ್ಟು ಒರೆಸ್ಕೊಂಡ್ಬಿಡಿ. ಈಗ 1 ಚಮಚ ಸೋಡಾ ಪುಡಿ, ಅಡುಗೆಗೆ ಬಳಸ್ತೀವಲ್ವ ಆ ಸೋಡಾ ಪುಡಿಯನ್ನು ತೊಗೊಂಡ್ಬಿಟ್ಟು ಕೈಯಿಂದ ನೋಡಿ ಗ್ಯಾಸ್ ಮೇಲೆ ಎಲ್ಲ ಕಡೆಗೂ ಸ್ವಲ್ಪ ಸ್ವಲ್ಪವೇ ಉದುರಿಸ್ತಾ ಹೋಗಿ. ಎಲ್ಲಿ ಜಾಸ್ತಿ ಜಿಡ್ಡು ಕಲೆಗಳಾಗಿರುತ್ತೋ ಅಂತಹ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಸೋಡಾ ಪುಡಿಯನ್ನು ಹಾಕಬೇಕು. ಈಗ ನೋಡಿ ಇದಕ್ಕೆ ಇನ್ನೊಂದು ವಸ್ತು ಬೇಕಾಗುತ್ತೆ, ಅದೇ ಆ್ಯಪಲ್ ಸೈಡರ್ ವಿನೆಗರ್. ಇದು ನಿಮಗೆ ಸ್ಟೋರ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ. ಇದೆಲ್ಲೂ ಸಿಗಲೇ ಇಲ್ಲ ಅಂದರೆ ನೀವು ನಾರ್ಮಲ್ ವಿನೆಗರನ್ನು ಕೂಡ ಬಳಸಬಹುದು. ಇದನ್ನು ನೋಡಿ ಒಂದು ಚಿಕ್ಕ ಲೋಟಕ್ಕೆ ತಕ್ಕೋಬೇಕು. ಯಾಕಂದರೆ ಬಾಟಲ್ನಿಂದ ಡೈರೆಕ್ಟಾಗಿ ಹಾಕೋಕೆ ಹೋದರೆ ಒಂದೇ ಕಡೆಗೆ ತುಂಬಾ ಚೆಲ್ಲಿ ಬಿಡಬಹುದು. ಅದರ ಬದಲಿಗೆ ಈ ರೀತಿಯಾಗಿ ಸ್ವಲ್ಪ ಲೋಟದಲ್ಲಿ ತೊಗೊಂಡ್ಬಿಟ್ಟು ಅದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಆ ನಂತರ ಗ್ಯಾಸ್ ಸ್ಟವ್ ಮೇಲೆ ನೋಡಿ ಸೋಡಾ ಪುಡಿ ಉದುರಿಸಿರ್ತೀವಲ್ವ ಅದರ ಮೇಲೆ ಈ ರೀತಿ ಹಾಕ್ತಾ ಹೋಗಬೇಕು. ನಂತರ ನೋಡಿ ಒಂದು ಸ್ಕ್ರಬ್ಬರ್ನ ತೊಗೊಂಡ್ಬಿಟ್ಟು ಜಸ್ಟ್ ಸ್ವಲ್ಪವೇ ಈ ತರಹ ತಿಕ್ತಾ ಹೋದರೆ ಸಾಕು. ತುಂಬ ಪ್ರೆಷರ್ ಹಾಕಿ ಒತ್ತಿ ಉಜ್ಜೋದೇ ಬೇಕಾಗೋದಿಲ್ಲ. ಆ್ಯಪಲ್ ಸೈಡರ್ ವಿನೆಗರ್ ಮತ್ತು ಸೋಡಾ ಪುಡಿಯ ಮಿಶ್ರಣದಿಂದ ಕಲೆಗಳೆಲ್ಲ ಬಿಟ್ಕೊಳ್ತಾ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಆ್ಯಪಲ್ ಸೈಡರ್ ವಿನೆಗರ್ ಮತ್ತು ಸೋಡಾ ಪುಡಿಯ ಮಿಶ್ರಣ ಹಾಕಿ 5 ನಿಮಿಷಕ್ಕೇ ಗ್ಯಾಸ್ ಮೇಲಿನ ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟಾದಮೇಲೆ ಒಂದು ಟಿಶ್ಯೂ ಪೇಪರ್ ಅಥವಾ ಹಳೆ ಬಟ್ಟೆನ ತೊಗೊಂಡ್ಬಿಟ್ಟು ಅದರ ಮೇಲೆ ನಿಂತಿರುವಂತಹ ನೀರು ಹಾಗೆ ಕೊಳೆನ ಚೆನ್ನಾಗಿ ಒರೆಸ್ಕೊಂಡು ತೆಗಿಬೇಕು. ಟಿಶ್ಯೂ ಪೇಪರ್ ಆದರೆ ನೀರನ್ನು ಬೇಗನೆ ಹೀರ್ಕೊಳ್ಳುತ್ತೆ, ಹಾಗೆಯೇ ಮತ್ತೆ ಅದನ್ನು ತೊಳೆಯೋ ಅವಶ್ಯಕತೆ ಇರೋದಿಲ್ಲ, ಹಾಗೆಯೇ ಚೆಲ್ಲಿ ಬಿಡಬಹುದು. ನೀವು ಒರೆಸೋದಕ್ಕೆ ಬಟ್ಟೆನ ಉಪಯೋಗಿಸ್ತಾ ಇದ್ದರೆ ಹಳೆಯದಾದ ಕಾಟನ್ ಬಟ್ಟೆನ ಉಪಯೋಗಿಸಿ, ಅದು ಕೂಡ ಬೇಗನೆ ನೀರನ್ನು ಹೀರ್ಕೊಳ್ಳುತ್ತೆ. ಇಷ್ಟಾದಮೇಲೆ ಯಾವುದಾದ್ರೂ ಸೋಪ್ ಲಿಕ್ವಿಡ್ ಅಥವಾ ಪಾತ್ರೆ ತೊಳೆಯುವಂತಹ ಲಿಕ್ವಿಡನ್ನು ಕೂಡ ಇಲ್ಲಿ ಬಳಸಬಹುದು. ಅದನ್ನು ಸ್ವಲ್ಪವೇ ಗ್ಯಾಸ್ ಸ್ಟವ್ ಮೇಲೆ ಹಾಕ್ತಾ ಹೋಗಿ. ಇದು ಯಾಕೆ ಅಂದರೆ ಸೋಪಿನಿಂದ ಇನ್ನೂ ಏನಾದರೂ ಜಿಡ್ಡಿನಂಶ ಉಳಿದಿದ್ದರೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಅಂತ ಅಷ್ಟೇ. ಈಗಾಗಲೇ ಗ್ಯಾಸ್ ಸ್ಟವ್ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಸೋಪು ಹಾಕಿದ ನಂತರ ಮತ್ತೇನು ಉಜ್ಜೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಅದನ್ನು ಒರೆಸ್ಕೊಂಡು ಹೋದರೆ ಸಾಕಾಗುತ್ತೆ. ನೋಡಿ ಕೊನೆಯದಾಗಿ ಒಣ ಬಟ್ಟೆನ ತೊಗೊಂಡ್ಬಿಟ್ಟು ಮತ್ತೊಮ್ಮೆ ಒರೆಸ್ಕೋಬೇಕು. ಯಾವುದೇ ರೀತಿಯ ಹಸಿ ಏನೂ ಉಳಿದೇ ಇರೋ ಹಾಗೆ ನೀಟಾಗಿ ಒರೆಸ್ಬಿಟ್ರೆ ಸಾಕಾಗತ್ತೆ. ನೋಡ್ತಾ ಇದ್ದೀರಲ್ವಾ ಗ್ಯಾಸ್ ಸ್ಟವ್ ಹೇಗೆ ಫಳಫಳ ಅಂತ ಹೊಳಿತಾ ಇದೆ. ಮೊದಲಿಗೆ ಇದು ಹೇಗಾಗಿತ್ತು, ಈಗ ಹೇಗಾಗಿದೆ, ವ್ಯತ್ಯಾಸ ತಿಳಿತಾ ಇದೆ ಅಲ್ವಾ? ಈ ತರಹ ನೀವು 10-15 ದಿನಕ್ಕೆ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಸ್ಟವ್ ಮೇಲೆ ಇಡುವಂತಹ ಸ್ಟ್ಯಾಂಡ್ ಇರುತ್ತಲ್ವ ಅದಕ್ಕೂ ಕೂಡ ಸ್ವಲ್ಪವೇ ಆ್ಯಪಲ್ ಸೈಡರ್ ವಿನೆಗರ್ ಹಾಗೆ ನೀರನ್ನು ಸೇರಿಸಿ ಪೂರ್ತಿಯಾಗಿ ಅದರಗಳ ಮೇಲೆ ಹಾಕಬೇಕು. ನಂತರ ಸ್ವಲ್ಪ ಸೋಪಿನ ಜೊತೆ ಸ್ಕ್ರಬ್ಬರ್ನ ಸಹಾಯದಿಂದ ಎಲ್ಲ ಸ್ಟ್ಯಾಂಡ್ಗಳನ್ನು ತೊಳೆದಿಟ್ಕೊಂಡ್ರೆ ಸಾಕಾಗತ್ತೆ. ಪ್ರತಿದಿನ ನಮಗೆ ಇಷ್ಟೆಲ್ಲ ಕ್ಲೀನ್ ಮಾಡೋದಕ್ಕೆ ಸಮಯನೂ ಇರೋದಿಲ್ಲ. ಹಾಗಾಗಿ ವಾರದಲ್ಲಿ ಅಥವಾ 15 ದಿನಕ್ಕೆ ಒಂದು ಸಲ ನೀವು ಈ ರೀತಿಯಾಗಿ ಪೂರ್ತಿ ಕ್ಲೀನ್ ಮಾಡಿಕೊಂಡ್ರೆ ಗ್ಯಾಸ್ ಸ್ಟವ್ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ನಂತರ ಸ್ಟ್ಯಾಂಡ್ಗಳನ್ನು ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಫಿಕ್ಸ್ ಮಾಡಿದರೆ ಆಯಿತು. ನೋಡಿ ಪೂರ್ತಿ ಗ್ಯಾಸ್ ಸ್ಟವ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ.
ಈ ಸಲ ನಿಮ್ಮ ಮನೆಯಲ್ಲಿ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡುವಾಗ ಈ ಟಿಪ್ಸ್ನ ತಪ್ಪದೆ ಫಾಲೋ ಮಾಡಿ. ನಂತರ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆದರೆ ಈ ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಅಡುಗೆ ಮನೆಯಲ್ಲಿರುವ ಸಿಂಕ್ ಎಷ್ಟೇ ಕ್ಲೀನ್ ಮಾಡಿದ್ರೂ ಮತ್ತೆ ಮತ್ತೆ ಜಿಡ್ಡು ಆಗ್ತಾನೆ ಇರುತ್ತೆ ಅಲ್ವಾ. ಪಾತ್ರೆ ತೊಳೆಯೋದಕ್ಕೆ ಅಂತ ಇದರಲ್ಲಿ ಇಡ್ತಾ ಹೋದಾಗ ಅದರಲ್ಲಿ ಉಳಿದಿರುವಂತಹ ಎಣ್ಣೆ ಆಗಿರ್ಬೋದು, ಹಾಲಿನ ಜಿಡ್ಡಾಗಿರಬಹುದು, ಈ ರೀತಿ ಎಲ್ಲದೂ ಸೇರಿಬಿಟ್ಟು ಸಿಂಕ್ ಎಷ್ಟೊಂದು ಜಿಡ್ಡಾಗೋಗುತ್ತೆ ಅಂದರೆ ಪ್ರತಿದಿನ ತೊಳೆಯೋದೇ ಕಷ್ಟ. ಆದರೆ ನಾನಿವತ್ತು ನಿಮಗೆ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಸಿಂಕನ್ನು ಕ್ಲೀನ್ ಮಾಡಿದರೆ ಬೇಗನೆ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ನಿಮಗಿಲ್ಲಿ ಬೇಕಾಗಿರುವಂಥದ್ದು ಎರಡೇ ಪದಾರ್ಥ. ಒಂದು ಸೋಡಾ ಪುಡಿ, ಇನ್ನೊಂದು ನಿಂಬೆಹಣ್ಣು. ನಿಂಬೆಹಣ್ಣು ಕೂಡ ಹುಳಿ ಎಲ್ಲ ಉಪಯೋಗಿಸಿ ಉಳಿದಿದಂತಹ ಸಿಪ್ಪೆ ಕೂಡ ಸಾಕಾಗುತ್ತೆ. ಮೊದಲಿಗೆ ನೋಡಿ, ಸೋಡಾ ಪುಡಿಯನ್ನು ಈ ರೀತಿ ಸಿಂಕಲ್ಲಿ ಎಲ್ಲ ಕಡೆಗೂ ಉದುರಿಸಿ. ಒಂದು ಫುಲ್ ಚಮಚದಷ್ಟು ಸೋಡಾ ಪುಡಿ ಒಂದು ಸಲ ಸಿಂಕ್ ತೊಳೆಯೋದಕ್ಕೆ ಸಾಕಾಗುತ್ತೆ. ನೋಡಿ, ಸಿಂಕ್ ಪೂರ್ತಿ ಈ ತರಹ ಸೋಡಾ ಪುಡಿನ ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಚಿಮುಕಿಸಿ ಈ ರೀತಿ ಒಂದು 2-3 ನಿಮಿಷ ಬಿಟ್ಟ ನಂತರ ಈಗ ನಿಂಬೆಹಣ್ಣಿನ ಸಿಪ್ಪೆ ಇತ್ತಲ್ವ, ಅದರಿಂದ ಸೋಡಾ ಪುಡಿನೆಲ್ಲ ಸಿಂಕ್ ಪೂರ್ತಿ ಈ ತರಹ ಉಜ್ಜುತ್ತಾ ಹೋಗಿ. ಉಪಯೋಗಿಸಿರುವಂತಹ ನಿಂಬೆಹಣ್ಣಿನ ಸಿಪ್ಪೆನಲ್ಲಿ ಉಳಿದಿರುವ ಹುಳಿನೇ ಸಾಕಾಗುತ್ತೆ. ಅಂತೂ ಮಿಕ್ಕಿ ತುಂಬಾ ಜಿಡ್ಡಾಗಿತ್ತು ಅಂದರೆ ನೀವು ಸ್ವಲ್ಪ ವಿನೆಗರ್ನ ಸೇರಿಸಬಹುದು. ಪ್ರತಿನಿತ್ಯ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾವು ಸಿಂಕನ್ನು ಕ್ಲೀನ್ ಮಾಡ್ತಾನೆ ಇರ್ತೀವಿ. ಹಾಗೆಯೇ 2-3 ದಿನಕ್ಕೆ ಒಂದು ಸಲ ನೀವು ಈ ತರಹ ಕ್ಲೀನ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ಕ್ಲೀನ್ ಆದಾಗೂ ಆಗುತ್ತೆ. ಯಾವುದೇ ರೀತಿಯ ಹುಳ ಆಗಲಿ, ಇರುವೆ, ಜಿರಳೆ ಏನೂ ಬರೋದಿಲ್ಲ. ಪದೇ ಪದೇ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಆದರೂ ಈ ರೀತಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ, ಹೀಗೆ ಎಲ್ಲ ಕಡೆಗೂ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದ ನಂತರ ಆ ಸೋಡಾ ಪುಡಿ ಪೂರ್ತಿಯಾಗಿ ಮೆಲ್ಟ್ ಆಗಿ ಹೋಯಿತು ಅಲ್ವಾ. ಈಗ ನೀರಿನಿಂದ ಪೂರ್ತಿ ಸಿಂಕನ್ನು ತೊಳಿಬೇಕು. ನಾವಿಲ್ಲಿ ಯಾವುದೇ ರೀತಿಯ ಸೋಪ್ ಆಗಲಿ, ಸೋಪಿನ ಪೌಡರ್ ಆಗಲಿ, ಪಾತ್ರೆ ತೊಳೆಯೋ ಲಿಕ್ವಿಡ್ ಆಗಿರಬಹುದು, ಏನನ್ನೂ ಉಪಯೋಗಿಸಿಲ್ಲ. ಕೇವಲ ನಿಂಬೆಹಣ್ಣು, ಅದು ಕೂಡ ಉಳಿದಿರುವಂತಹ ಸಿಪ್ಪೆ, ಜೊತೆಗೆ ಸ್ವಲ್ಪ ಸೋಡಾ ಪುಡಿ. ನೋಡಿ, ಕೇವಲ ಅದಿಷ್ಟರಿಂದಾನೇ ಸಿಂಕ್ ಪೂರ್ತಿಯಾಗಿ ಕ್ಲೀನ್ ಆಯಿತು ಅಲ್ವಾ. ಸೈಡ್ಗೆಲ್ಲ ಸರಿಯಾಗಿ ನೀರು ಹಾಕೋದಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಲೋಟದಿಂದ ತೊಗೊಂಡ್ಬಿಟ್ಟು ಸೈಡ್ಗಳನ್ನು ನೋಡಿ ಈ ತರಹ ನಾವು ತೊಳಿಬಹುದು. ಈ ತರಹ ಸಿಂಪಲ್ ಹಾಗೆಯೇ ಎಫೆಕ್ಟಿವ್ ಐಡಿಯಾಗಳಿಂದ ಮನೆಯಲ್ಲಿರುವ ವಸ್ತುಗಳಿಂದನೇ ಬಾತ್ರೂಮನ್ನು ಹೇಗೆ ಕ್ಲೀನ್ ಮಾಡ್ಕೋಬಹುದು, ಅಡುಗೆ ಮನೆಯಲ್ಲಿ ಹೇಗೆ ಕ್ಲೀನ್ ಮಾಡ್ಕೋಬಹುದು, ಇದನ್ನೆಲ್ಲ ನಮ್ಮ ಚಾನಲ್ನಲ್ಲಿ ಇರುವಂತಹ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ಕೇವಲ ಎರಡೇ ವಸ್ತುಗಳನ್ನು ಬಳಸಿ ಸಿಂಕ್ ಹೇಗೆ ಫಳಫಳ ಅನ್ನೋ ಹಾಗೆ ಆಯ್ತಲ್ವಾ. ಇಂತಹ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರೆಗ್ಯುಲರ್ ಆಗಿ ಎಲ್ಲ ವಿಡಿಯೋಗಳನ್ನು ನೋಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಹಾಗಿದ್ರೆ ಬೇಗನೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.